ಸರ್ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಹೊಸ ವರ್ಷನ? ನೀವೇ ಎಂಜಾಯ್ ಮಾಡಿಸ್ತಾ ಇದ್ದೀರಿ. ಇಲ್ಲ ಸರ್, ನಿಮ್ಮದು ಫ್ಯೂಚರ್ ಪ್ಲಾನ್ಗಳೇನಾದ್ರು ಈ ವರ್ಷದಿಂದ ಮಾಡಬೇಕು ಅಂತ ಏನಾರ ಎನಿ ಪ್ಲಾನ್ಸ್? ಆ ಥರ ಯಾವುದೋ ಪ್ಲಾನ್ಸ್ ಇದೆ ಸರ್. ಆಟೋಮೆಟಿಕ್ ಪ್ಲಾನ್ ಆಗುತ್ತೆ. ಓಕೆ, ಇಲ್ಲೊಬ್ರು ದೊಡ್ಡವರಿದ್ದಾರೆ. ಅಮ್ಮ, ನಿಮ್ಮ ಕಾಲದಲ್ಲಿ ಹೊಸ ವರ್ಷನ ಹೇಗೆ ಆಚರಣೆ ಮಾಡ್ತಾ ಇದ್ರಿ? ನಾವು ಯುಗಾದಿಗೆ ಮಾಡೋದು, ನಾವು ನಮ್ಮ ಮಗ ಕರ್ಕೊಂಬಂದೇನೋ ಅದಕ್ಕೆ ಬಂದಿದ್ದೀವಿ. ಎಕ್ಸಾಕ್ಟ್ಲಿ ಮ್ಯಾಮ್, ಎಸ್. ಸೊ ಏನಂದ್ರೆ ಯುಗಾದಿ ನಮಗೆ ಒಂಥರ ಟ್ರೆಡಿಷನಲಿ ನ್ಯೂ ಇಯರ್ ಅಂದರೆ ಹೊಸ ವರ್ಷ. ಸೊ ಇದೊಂಥರ ವೆಸ್ಟರ್ನಲ್ಲಿ ಈಗ ಕಲ್ಚರ್ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲ ಖುಷಿಗೋಸ್ಕರ ಜಸ್ಟ್ ಫನ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೋ ಪ್ಲಾನ್ ಮ್ಯಾಮ್, ಪ್ಲಾನ್ ಮಾಡೋದ್ರ ಏನಿಲ್ವಾ? ಆ್ಯಸ್ ಇಟ್ ಈಸ್ 2025 ಆ್ಯಂಡ್ 2026 ಏನಾದ್ರು ಲಾಟ್ರಿ ಗಿಟ್ರಿ ಹೊಡೆಯೋ ಥರ ಚಾನ್ಸ್ ಇದ್ರೆ ನೋಡೋಣ. ಎನಿಬಡಿ ಎಲ್ಸ್? ಸೊ ಇದೀಸ್ ನೀವು ನ್ಯೂ ಇಯರ್ ಈ ಥರ ಪಾರ್ಟಿಗಳಿಗೆ ಎನಿಬಡಿ ಫಸ್ಟ್ ಟೈಮ್ ಆರ್ ರೆಗ್ಯುಲರ್ ಎವ್ರಿ ಇಯರ್ ಹೋಗ್ತಾ ಇರ್ತೀರಾ? ಓಕೆ, ಏನೇನು ಸೆಲೆಬ್ರೇಟ್ ಮಾಡಿದ್ರೆ ಹಿಂದಿನ ನ್ಯೂ ಇಯರ್ಗಳಲ್ಲಿ? ಹೋಗೋದು, ತಿನ್ನೋದು, ಬರೋದು ಅಷ್ಟೇ ಮ್ಯಾಮ್. ವಾಟ್ ಇಸ್ ದಿಸ್? ದಿನ ಮನೇಲೇ ಮಾಡ್ತೀವಲ್ಲ ಮೇಡಮ್ ಅದು? ಎಸ್, ಪ್ಲೀಸ್. ಹಾಂ ಮ್ಯಾಮ್, ಲಾಸ್ಟ್ ಇಯರ್ ಎಲ್ಲೆಲ್ಲಿ ಹೋಗಿದ್ರಲ್ಲ, ಹೇಗೆ ಸೆಲೆಬ್ರೇಟ್ ಮಾಡೋದು? ಅದು ಲಾಸ್ಟ್ ಇಯರ್ ಏನೇನು ಸೆಲೆಬ್ರೇಟ್ ಮಾಡಿದ್ರಿ ಅಲ್ಲಿ? ಗೇಮ್ಸು ಇಲ್ಲೂ ಇರುತ್ತೆ, ಗೇಮ್ಸು. ಮ್ಯೂಸಿಕ್ ಆಲ್ರೆಡಿ ಬರ್ತಾ ಇದೆ. ನೆಕ್ಸ್ಟು ಫುಡ್ ಆಲ್ರೆಡಿ ತಿನ್ಬಿಟ್ಟಿದ್ದೀರಾ. ನೆಕ್ಸ್ಟು ಡ್ಯಾನ್ಸು, ಅದಿನ್ನೇನು ಬರುತ್ತೆ? ನೆಕ್ಸ್ಟು ಅಷ್ಟೇನಾ? ಹೊಸದಾಗಿ ಇಲ್ಲೊಂದು ಏನಂತಂದರೆ ಕೆಲವೊಂದು ಪ್ರಶ್ನೆಗಳಿದೆ, ಜಸ್ಟ್ ಫಾರ್ ಫನ್. ಕ್ಷಮಿಸಿ, ನಾ ಹೇಳೋದೆಲ್ಲ ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಡಿಸೆಂಬರ್ 31 ಸಂತೋಷಕ್ಕಾಗಿ ಅಂತ. ಓಕೆ, ಫನ್ ಕ್ವಶನು. ಸೊ ಕೆಲವು ಕ್ವಶನ್ ಬರ್ತೀನಿ ಆಮೇಲೆ. ಅದಾದಮೇಲೆ ನಿಮಗೆ ಆನ್ ಸ್ಪಾಟ್ ಗಿಫ್ಟ್ಗಳಿದೆ. ಓಕೆ, ಎಸ್. ಇಲ್ಲಿ ನಮ್ಮ ಹೆಸರು ಸರ್? ಚಂದ್ರು ಸರ್. ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಇನ್ನೂ ಆಲ್ಮೋಸ್ಟ್ 3.5 hour ಇದೆ. ಈಗಲಿಂದನೇ ರೆಡಿಯಾಗಿ ಬಣ್ಣ ಅಂತ ಶುರು ಮಾಡ್ತಾ ಇದ್ದಿಲ್ಲ ಸರ್. 12 ಗಂಟೆ ಅಷ್ಟೊಳಗೆ ಹೆಂಗಿರುತ್ತೆ? ಇನ್ನೂ ಮಜವಾಗಿರ್ತದೆ ಸರ್. ಇನ್ನೂ ಮಜಾ ಇರುತ್ತಲ್ಲ ಸರ್? ಓಕೆ, ಯಾರ ಮೇಲೆ ಸರ್? ಹೇಗೆ ಸರ್? ಬೇಜಾರಾಗಿದೆ. ಎಲ್ಲಿ ಸರ್? 12 ಗಂಟೆ ಎಷ್ಟು ಖುಷಿ ಕೊಡ್ತೀವಿ ನಾವು ನೋಡ್ತೀವಿ. ಅಲ್ಲ, ಎಲ್ಲಿ ಬೇಜಾರಾಗಿದೆ? ಓಕೆ, ಆಯ್ತು ಸರ್. ಇಲ್ಲ ಸರ್, ನೀವು ಆ್ಯಕ್ಚುಲಿ ನಾನೊಂದು 2 ಇವೆಂಟ್ ಕರಿತೀನಿ, ಅಲ್ಲಿ ಬರ್ಬೇಕು ನೀವು. ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಸರ್. ಅಂದರೆ ನೀವು ಬ್ಯಾಕ್ ಸೈಡ್ ಅಂದರೆ ಇಲ್ಲಿ ಪಾರ್ಟಿಸಿಪೇಟ್ ಶುರು ಮಾಡಿದ್ದೀರಾ, ಒಂದ್ಸಲ ಸ್ಟೇಜಿಗೆ ಬಂದುಬಿಟ್ರೆ ದ ಫುಲ್ ಫೀಲ್. ಎಸ್. ಥ್ಯಾಂಕ್ ಯು ಜೆಂಟ್ಲ್ಮನ್. ಸೊ ಇನ್ಯಾರು ಇಲ್ಲಿ ಯಾರೊಬ್ರು? ಎಸ್ ಸರ್. ಹಸನ್ ಮುಖ್ಯವಾಗಿ ಒಳ್ಳೆ ಸ್ಮೈಲ್ ಕೊಡ್ತಾ ಇದ್ದೀರಾ. ಏನಾದ್ರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸಮಥಿಂಗ್ ಫ್ಯೂ ವರ್ಡ್ಸ್? ಸರ್, ನಾವು ಸಿಪಾಯಿ ನಂಜುಂಡಸ್ವಾಮಿ ಅಂತ ಆರ್ಮಿಗೆ ರಿಟೈರ್ಡ್ ಆಗಿದ್ದೀವಿ. ಓ ಲವ್ಲಿ ಸರ್. ನಾವು ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು. ಮತ್ತು ಏನು ಆರ್ಡರ್ನಲ್ಲಿ ನಮ್ಮ ಸೈನಿಕರುಗಳಿದ್ದಾರೆ, ಅವ್ರಿಗೂ ಈ ಮೂಲಕ ನಿಮ್ಮೆಲ್ಲರ ಮೂಲಕ ಖಂಡಿತ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತೀವಿ. ಹಾಗೆ ಏನಿದೆ ಎಲ್ಲರೂ ಸೇರ್ತಾರೆ, ಅವರು ಒಂದು ಎಂಜಾಯ್ ಮಾಡಬೇಕು. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಯಾವ ರೀತಿ ಎಂಜಾಯ್ ಮಾಡ್ತೀರಾ ಆ ರೀತಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು. ಎಸ್ ಸರ್, ನನ್ನ ಪ್ರಯತ್ನ ಮೀರಿ ಎಂಜಾಯ್ ಮಾಡ್ತೀನಿ ಸರ್. ನೀವು ಹೇಳಿದ್ರಿ ನಮ್ಮೆಲ್ಲರೂ ಕರ್ತವ್ಯ ಜೈ ಜವಾನ್ ಜೈ ಕಿಸಾನ್, ನೀವು ಅದು ಮ್ಯಾಂಡೇಟ್ರಿ ಸರ್. ನಾವೆಲ್ಲರೂ ಅವ್ರಿಗೆ ಯಾವಾಗಲೂ ಸದಾಕಾಲ ಶುಭ ಹಾರೈಸ್ಬೇಕು. ನೀವೊಂದು ಬಸ್ ಡ್ರೈವ್ ಮಾಡ್ತಾ ಇರ್ತೀರ. ಫಸ್ಟ್ ಸ್ಟಾಪಲ್ಲಿ 2 ಇಳಿತಾರೆ, ಸೆಕೆಂಡ್ ಸ್ಟಾಪಲ್ಲಿ 4 ಜನ ಇಳಿತಾರೆ. ಓಕೆ, ಬಸ್ ಡ್ರೈವರ್ದು ವಯಸ್ಸು ಎಷ್ಟು ಸರ್? 60 ವರ್ಷಕ್ಕೆ ರಿಟೈರ್ಡ್ ಆಗಿರ್ತಾರೆ ಸರ್. ಅದಲ್ಲ ಸರ್, ನಾನು ಕೇಳಿದ್ದು ಬಸ್ ಡ್ರೈವರ್ ಏಜು. ಆಡಕ್ರಪ್ಪ ನಾ ಡ್ರೈವರ ಸರ್. ನಿಮಗೆ 48 ಅಷ್ಟೇನಾ? ನಾನು ಕೇಳಿದ್ದು ಬಸ್ ಡ್ರೈವರ್ಗೆ. ಬಸ್ ಡ್ರೈವರ್ ಯಾರು ಇಲ್ಲಿ? ಹತ್ರ ಇಟ್ಕೊಳ್ಳಿ ಸರ್ ಮೈಕ್. ಬಸ್ ಡ್ರೈವರ್ ಯಾರು ಗೊತ್ತಿಲ್ಲ ಸರ್? ಬಸ್ ಡ್ರೈವರ್ ಯಾರು ಅಂತ ಗೊತ್ತಿಲ್ವಾ? ಓಕೆ, ಇನ್ನೊಬ್ರು ಕೇಳ್ತೀನಿ ರೀ ಸರ್. ಆ್ಯಕ್ಚುಲಿ ನಾನು ಫಸ್ಟ್ ಪ್ರಶ್ನೆನೇ ಕೇಳಿಸ್ಕೊಂಡಿಲ್ಲ. ನೀವೊಂದು ಬಸ್ ಓಡಿಸ್ತಿರ್ತೀರ ಅಂದರೆ ನೀವೇ ಡ್ರೈವರ ಸರ್? ಈಗ ನಾ ಡ್ರೈವರ್ ಹಾಡಾಕ್ತೀನಿ, 1-2 ಸ್ಟೆಪ್ ಹಾಕೋಣ. ಈಗಲೇ ಬೇಡ, ಸ್ವಲ್ಪ ಎನರ್ಜಿ ಬರಲಿ ಸರ್. ಎನರ್ಜಿ ಬರಲಿ, ಆಗ ಸ್ಟೆಪ್ಪು ಈಸಿಯಾಗಿ ಬರ್ತವೆ. ಬಂದಿದೆಯಾ ಸರ್? ಇಲ್ಲ, ಎಲ್ಲರೂ ಬರ್ಬೇಕು, ಎಲ್ರಿಗೂ. ಓಕೆ, ಥ್ಯಾಂಕ್ ಯು. ಕಿಚನಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಮ್ಯಾಮ್ ಅಲ್ವಾ? ಈ ಟೇಬಲಲ್ಲಿ ನೋಡಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಅಲ್ವಾ ಮ್ಯಾಮ್? ಮೈಕ್ ನಿಮ್ಮ ಹೆಸರು ಮ್ಯಾಮ್? ಶೋಭಾ ಮ್ಯಾಮ್. ಮೂಲಂಗಿ ಗೊತ್ತಲ್ವಾ? ಮೂಲಂಗಿ ಅಲ್ವಾ? ಕ್ಯಾರೆಟ್ಗೆ ಹೋಗೋಣ. ಮರದಲ್ಲೂ ಬಿಡಲ್ಲ, ಗಿಡದಲ್ಲೂ ಬಿಡಲ್ಲ, ಆ ಥರ ಕಾಯಿ ಯಾವುದು ಮೇಡಮ್? ಮ್ಯಾಮ್, ಅವರು ಮರದಲ್ಲೂ ಬಿಡಲ್ಲ, ಗಿಡದಲ್ಲೂ ಬಿಡಲ್ಲ, ಯಾವ ಕಾಯಿ ಅದು? ಟ್ರೈ ಮಾಡಿ ಮ್ಯಾಮ್. ಚೌಂಬೆಕಾಯಿ, ಹಾಗಲಕಾಯಿ, ನುಗ್ಗೆಕಾಯಿ ಅದೆಲ್ಲ ಮರದಲ್ಲಿ ಗಿಡದ ಬಿಡುತ್ತಲ್ವಾ? ಬಿಡದಿರೋದೊಂದು ಕಾಯಿ ಇದೆ. ತುಂಬ ಫನ್ ಕ್ವಶನ್ ಇದು. ಫನ್, ಹಂಗೆ ಯೋಚನೆ ಮಾಡಿ. ಫನ್ ಕ್ವಶನ್. ಕಿಚನ್ ಡಿಪಾರ್ಟ್ಮೆಂಟು ಮೇಡಮ್. ಕಾಫಿ ಉಪ್ಪಿನಕಾಯಿ
ಯಾರು ಹೇಳಿದ ಉಪ್ಪಿನಕಾಯಿ? ಕಿಚನ್ ಡಿಪಾರ್ಟ್ಮೆಂಟ್ ಬ್ರೋ. ಉಪ್ಪಿನಕಾಯಿ. ಥ್ಯಾಂಕ್ ಯು.